ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ತಂದಿರೋಂಥ ವಿಷಯ ಬಂದ್ಬಿಟ್ಟು ಇದು ಒಂದು ಶಾಪಿಂಗ್ ವಿಡಿಯೋನೇ. ತುಂಬ ಜನ ನನಗೆ ಕುಕ್ಕಿಂಗ್ ಚಾನಲಲ್ಲಿ ಸಜೆಷನ್ ಮಾಡಿದ್ರಿ, ಸೊ ಸ್ಟೀಲ್ ಪಾತ್ರೆನ ಉಪಯೋಗಿಸಿ ಅಂತ. ನಾನು ಸಹ ಸ್ಟೀಲ್ ಪಾತ್ರೆಗಳು ತೊಗೋಬೇಕು ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ನಾನು ಇಂಡಕ್ಷನ್ ಬೇಸ್ ಇರುವಂಥ ಪಾತ್ರೆಗಳು ತೊಗೊಂಡಿದ್ದೀನಿ, ಒಳ್ಳೆ ಕ್ವಾಲಿಟಿದು. ನಾನು ಸಹ ತಗೊಳ್ಳೋವಾಗ ಸರ್ಚ್ ಮಾಡಿ ಅದು ರಿವ್ಯೂ ಎಲ್ಲ ನೋಡಿ ನಾನು ಆಫರ್ ಇದ್ದಾಗ ತೊಗೊಂಡಿರೋದು. ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಏನನ್ನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಮತ್ತು ಎಷ್ಟು ರೇಟು ಎಲ್ಲಿ ತೊಗೊಂಡೆ ಅನ್ನೋದು ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಇವಾಗ ವಿಡಿಯೋ ನೋಡ್ಕೊಬರೋಣ. ನೋಡಿ, ನಾನು ಮೊದಲನೇದಾಗಿ ಇವತ್ತೆಲ್ಲ ತೋರಿಸೋವಂಥ ಸ್ಟೀಲ್ ಪಾತ್ರೆಗಳು ಅಮೆಝಾನಲ್ಲಿ ಆಫರ್ ಇರೋವಾಗ ತೊಗೊಂಡಿದ್ದು. ಇವಾಗ ಬಂದ್ಬಿಟ್ಟು ನಾನು ತೋರಿಸ್ತಾ ಇರೋದು ಅಮೆಝಾನ್ ಬ್ರ್ಯಾಂಡ್ ಅವ್ರದ್ದೇ. ಸೊ ಇದು ಬಂದ್ಬಿಟ್ಟು ಫ್ರೈ ಪ್ಯಾನು, ತರಕಾರಿ, ಗ್ರೇವಿ ಆ ಥರ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಕ್ವಾಲಿಟಿ ಅಂತೂ ಸೂಪರಾಗಿತ್ತು. ಸೊ ಅದು ಹ್ಯಾಂಡ್ ಇದೆಯಲ್ಲ, ಅದು ಕೂಡ ಸ್ಟೀಲಲ್ಲಿ ಕೊಟ್ಟಿದ್ರು. ತುಂಬಾ ವೆಯ್ಟ್ ಆಗಿತ್ತು, ತುಂಬ ದಿವಸ ಬಾಳಿಕೆ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ 1.5 ಲೀಟರು ಮತ್ತು 22 ಸೆಂಟಿಮೀಟರ್ ಇದು. ಇದರಲ್ಲಿ ಎಲ್ಲ ಥರ ಸೈಜು, ಎಲ್ಲ ಥರ ಕ್ವಾಲಿಟಿ ಪಾತ್ರೆಗಳು ಸಿಗುತ್ತೆ, ನೀವು ತೊಗೋಬೋದು. ಆದರೆ ನಾನು ಒಂದೊಂದು ಬ್ರ್ಯಾಂಡಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ನೋಡ್ತಾ ಇರ್ಬೋದು, ಮುಚ್ಚಳ ಸ್ಟೀಲ್ದೇ ತೊಗೊಂಡಿದ್ದೀನಿ. ತುಂಬ LED ಗ್ಲಾಸ್ ಥರದ್ದು ಬರುತ್ತಲ್ಲ, ಟ್ರಾನ್ಸ್ಪರೆಂಟ್, ಅದು ಆ ಥರದ್ದು ತೊಗೊಬೋದು. ಆದರೆ ಈ ಥರ ತೊಗೊಂಡ್ರೆ ನಮಗೆ ತುಂಬ ದಿವಸ ಬಾಳಿಕೆ ಬರುತ್ತೆ. ಬೈ ಚಾನ್ಸ್ ಕೆಳಗೆ ಬಿದ್ದರೂ ಒಡೆದೋಗೋದಿಲ್ಲ. ಸೊ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಬೋರೋಸಿಲ್ದು ನಾನು ಕುಕ್ವೇರ್ ಸೆಟ್ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನನಗೆ ರೇಟ್ ಬಂದ್ಬಿಟ್ಟು ಇದು ಹೇಳ್ತೀನಿ ನಿಮಗೆ, 1080 ರೂಪಾಯಿ ಬಿತ್ತು. ಇದು ಬಂದ್ಬಿಟ್ಟು 2.3 ಲೀಟರು. ತುಂಬಾ ಚೆನ್ನಾಗಿದೆ. ಇದಕ್ಕೆ 5 ವರ್ಷ ಗ್ಯಾರಂಟಿ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ. ನೀವು ಇದರಲ್ಲಿ ಎಲ್ಲ ಥರ ರೈಸ್ ಐಟಮು, ಗ್ರೇವಿ ಐಟಮ್ ಎಲ್ಲ ಮಾಡ್ಕೊಬೋದು. ಅಡುಗೆ ಮಾಡಿ ಇದನ್ನು ಮತ್ತೆ ಇನ್ನೊಂದು ಪಾತ್ರೆಗೆ ಸರ್ವಿಂಗ್ ಮಾಡೋದು ಬೇಕಾಗೋದಿಲ್ಲ. ಇದನ್ನೇ ಎತ್ಕೊಂಡೋಗಿ ನೀವು ಡೈನಿಂಗಲ್ಲಿ ಇಟ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಇದನ್ನು ಇಟ್ಕೊಳ್ಳೋಕ್ಕೆಲ್ಲ ಸೈಡಲ್ಲಿ ಸ್ಟೀಲ್ದೇ ಕೊಟ್ಟಿದ್ದಾರೆ. ಬೇಸ್ ಅಂತೂ ಸಖತ್ತಾಗಿದೆ. ಆದಷ್ಟು ನಾನು ಇಂಡಕ್ಷನ್ ಬೇಸ್ ಇರೋಂಥದ್ದೇ ತೊಗೊಂಡಿದ್ದೀನಿ, ಯಾಕಂದರೆ ನಿಮಗೂ ಸಹ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ತೊಗೊಂಡಿದ್ದು. ಯಾಕಂದರೆ ನಿಮಗೂ ಈ ಥರ ತೊಗೋಬೇಕಂದ್ರೆ ಖಂಡಿತ ಆಫರ್ ಇರೋವಾಗ ನೋಡಿ ತೊಗೊಳ್ರಿ. ನಾನು ತೊಗೊಂಡು ತುಂಬ ದಿವಸ ಆಯಿತು, ಅದಕ್ಕೆ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಮಿನಿಮಮ್ ಆದರೂ ಒಂದು ಅರ್ಧ kg ಆಗೋಷ್ಟು ರೈಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವಿನೋದ್ ಬ್ರ್ಯಾಂಡ್ದು ನನ್ನ ಪಾತ್ರೆಗಳು ತುಂಬ ದಿವಸದಿಂದ ತೊಗೋಬೇಕು ಅಂದ್ಕೊಂಡಿದ್ದೆ. ಸೊ ಇದು ಕೂಡ ಅಷ್ಟೇ, ನಾನು ಆಫರಲ್ಲಿರೋವಾಗ ತೊಗೊಂಡಿದ್ದು. ಒಟ್ಟಿದು 4 ಸೆಟ್, ಅಂದರೆ 4 ಪೀಸಸ್ ಬರುತ್ತೆ, 2 ಮುಚ್ಚಳ ಬರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ತೋರಿಸ್ತೀನಿ ನಾನು. ಈಗ ಓಪನ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ಇದು ಬಂದ್ಬಿಟ್ಟು ನನಗೆ ರೇಟು 2600 ರೂಪಾಯಿಗೆ ಸಿಕ್ತು. ಅಂದರೆ ಇದು ಇನ್ನೊಂದರಲ್ಲಿ ನೀವು 2-3 ಆ್ಯಪ್ಗಳಲ್ಲಿ ಚೆಕ್ ಮಾಡಿ ಎಷ್ಟು ರೇಟ್ ಇರುತ್ತೆ ಅಂತ, ಮತ್ತು ಅದು ರಿವ್ಯೂ ಎಲ್ಲ ನೋಡಿ, ಕ್ವಾಲಿಟಿ ಎಲ್ಲ ಹೆಂಗೆ ಅಂತ ನೋಡಿ ತೊಗೊಳ್ಳಿ. ನಾನು ಅದೇ ರೀತಿ ತೊಗೊಂಡಿದ್ದು. ಸೊ ಈ ಥರ ಸ್ಟೀಲ್ ಮುಚ್ಚಳ ಇರೋದೇ ತೊಗೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಇದು ಅಷ್ಟೇ ಒಂದು ಪಾತ್ರೆ. ಇದು ರೈಸು, ಸಾಂಬಾರು, ಗ್ರೇವಿ ಆ ಥರ ಎಲ್ಲ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ಬೋರೋಸಿಲ್ ತೋರಿಸಿದ್ನಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಇದು ತುಂಬಾ ಚೆನ್ನಾಗಿದೆ. ಮತ್ತು ಬೇಸ್ ನೋಡಿ ಈ ಥರ ಕೊಟ್ಟಿದ್ದಾರೆ, ಫಿನಿಶಿಂಗ್ ಎಲ್ಲ ಸಖತ್ತಾಗಿದೆ. ಇದೊಂದು ಕಡಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಮೀಡಿಯಮ್ ಸೈಜ್ ಕಡಾಯಿ, ಆದರೆ ಇದು ಮಿನಿಮಮ್ ಒಂದು 4 ಜನಕ್ಕಾಗೋಷ್ಟು ಸಾಂಬಾರು ಕೂಡ ಅದರಲ್ಲಿ ಮಾಡ್ಕೊಬೋದು, ಅಂದರೆ ಗೊಜ್ಜು ಆ ಥರ ಮಾಡ್ಕೊಬೋದು. ಇದು ಬಂದ್ಬಿಟ್ಟು ಸಾಸ್ ಪ್ಯಾನು. ಇದೆಲ್ಲ ಇಡೀ ಎಲ್ಲ ಇದಕ್ಕೆ ಸ್ಟೀಲೆಲ್ಲ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಫ್ರೈ ಪ್ಯಾನ್ ಕೂಡ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಒಂದು ಶೇಪಲ್ಲಿ ಸಿಕ್ಕಿದೆ. ತುಂಬಾ ಇಷ್ಟಪಟ್ಟು ಸ್ಟೀಲ್ ಪಾತ್ರೆ ತೊಗೊಂಡೆ, ಯಾಕಂದರೆ ತುಂಬ ಜನ ನನಗೆ ಅದೇ ಸಜೆಷನ್ ಮಾಡ್ತಾಯಿದ್ರು, ನಾನ್ ಸ್ಟಿಕ್ ಬದಲಾಗಿ ಸ್ಟೀಲ್ ಆದರೂ ಉಪಯೋಗಿಸಿ ಅಂತ. ಅದಕ್ಕೋಸ್ಕರ ನಾನು ತೊಗೊಬೇಕು ಅಂತ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ನನಗಂತೂ ಈ ಥರ ಇದು ಸ್ವಲ್ಪ ಮೀಡಿಯಮ್ ಸೈಜ್ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಅಡುಗೆಗಳು ಮಾಡ್ತೀನಿ. ಅದನ್ನು ಕಡಿಮೆ ಅಡುಗೆ ಮಾಡೋದಕ್ಕೆ ಬಳಸ್ಕೋಬೋದಲ್ವ. ಅದರಲ್ಲೂ 2-3 ಜನ 4 ಜನ ಇರುವಂಥ ಫ್ಯಾಮಿಲಿಗೆ ಇದು ಸರಿ ಹೋಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, 3 ಮುಚ್ಚಳ ಕೊಟ್ಟಿದ್ದಾರೆ ಮತ್ತು 4 ಪಾತ್ರೆ ಬಂದಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನೋಡ್ತಾ ಇರ್ಬೋದು, ನನಗೆ ಇಷ್ಟವಾಗೋ ಥರ ನಾನೆಲ್ಲ ತೊಗೊಂಡಿದ್ದೀನಿ. ಖಂಡಿತ ಇದರಲ್ಲೂ ದೊಡ್ಡ ಸೈಜ್ದು ತೊಗೊತೀನಿ ಮುಂದಿನ ದಿವಸದಲ್ಲಿ. ಆದರೆ ನಿಮಗೆಲ್ಲ ಯೂಸ್ ಆಗಲಿ ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಖಂಡಿತ ನಿಮ್ಗೆ ಇಷ್ಟ ಆದರೆ ತೊಗೋಬೋದು. ಮತ್ತು ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ, ನನಗೆ ಇಷ್ಟವಾಗಿರೋದು ತೊಗೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ತೊಗೊಂಡಿರೋಂಥ ಕಲೆಕ್ಷನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ, ನೀವು ಸಹ ಆಫರ್ ಇರೋವಾಗ ಖಂಡಿತ ತೊಗೊಳ್ಳಿ. ಮತ್ತು ಸ್ಟೀಲ್ ತುಂಬಾ ಒಳ್ಳೆಯದು, ಮತ್ತು ಅಡುಗೆಗಳಿಗೆ ಎಲ್ಲ ಥರನೂ ಯೂಸ್ ಮಾಡ್ಕೋಬೋದು. ಅದರಲ್ಲೂ 2-3 ಜನಕ್ಕಾಗೋರಿಗೆ ಇದು ಒಳ್ಳೆ ಕ್ವಾಂಟಿಟಿ ಪಾತ್ರೆ ಅಂತಲೇ ಹೇಳ್ಬೋದು. ಖಂಡಿತ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗೋಸ್ಕರ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.